ಬೆಂಗಳೂರಿನ ಸಿರ್ಸಿ ಸರ್ಕಲ್ನ ಮೈಸೂರು ರೋಡ್ನಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇದೆ. ಈ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇರೋದ್ರಿಂದ ರಸ್ತೆ ಬದಿಯಲ್ಲಿರ್ತಕ್ಕಂಥ ಅಂಗಡಿಗಳೆಲ್ಲ ಕ್ಲೋಸ್ ಆಗಿವೆ. ವ್ಯಾಪಾರಸ್ಥರು ವಿಪರೀತ ಕಂಗಾಲಾಗ್ಬಿಟ್ಟಿದ್ದಾರೆ. ಆದಷ್ಟು ಬೇಗ ಕೆಲಸ ಮುಗಿಸಿ ಸರ್, ನಾವು ಅಂಗಡಿಗಳನ್ನ ಓಪನ್ ಮಾಡಬೇಕು, ವ್ಯಾಪಾರ ಇಲ್ಲ, ದಿನ ನಿತ್ಯ ಭಾರಿ ಕಷ್ಟ ಆಗ್ತಾ ಇದೆ ಅಂತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದವರಿಗೆ ಮನವಿ ಮಾಡಿಕೊಂಡ್ರು ಕೂಡ ಅವರು ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಹಾಗಾದರೆ ವ್ಯಾಪಾರಸ್ಥರ ಗೋಳು ಹೇಗಿದೆ ಬನ್ನಿ ನೋಡೋಣ. ವೈಟ್ ಟಾಪಿಂಗ್ ವಿಳಂಬ ಕಾಮಗಾರಿ ಎಫೆಕ್ಟ್, ಅಂಗಡಿಗಳು ಕ್ಲೋಸ್, ವ್ಯಾಪಾರವಿಲ್ಲದೆ ಹೈರಾಣು. ಸಿರ್ಸಿ ವೃತ್ತದ ಮೈಸೂರು ರಸ್ತೆಯ ಕಾಮಗಾರಿ ವಿಳಂಬಕ್ಕೆ ಆಕ್ರೋಶ. ಇದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ರಸ್ತೆ. ಸಿರ್ಸಿ ಸರ್ಕಲ್ ಮೈಸೂರು ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಗಾಗಿ ರಸ್ತೆಗಳನ್ನು ಅಗೆದಿದ್ದಾರೆ. ಆಗಿದ್ದು 6-7 ತಿಂಗಳಾದರೂ ಕೂಡ ಇನ್ನೂ ಕಾಮಗಾರಿ ಮುಗ್ದಿಲ್ಲ. ಇದರ ಪರಿಣಾಮ ವಾಹನ ಸವಾರರು ನಿತ್ಯ ಪರದಾಡ್ತಿದ್ದಾರೆ. ಈ ರಸ್ತೆಯ ಕಾಮಗಾರಿಯಿಂದ ಅಂಗಡಿಗಳನ್ನು ಕ್ಲೋಸ್ ಮಾಡಲಾಗಿದೆ. 2-3 ಅಂಗಡಿಗಳು ಓಪನ್ ಇದ್ರೂ ಕೂಡ ವ್ಯಾಪಾರವಿಲ್ಲದೆ ಬಿಕೋ ಅಂತಿವೆ. ಸರ್, ಇಲ್ಲಿ ತುಂಬ ತೊಂದರೆ ಆಗ್ಬಿಟ್ಟೈತೆ. ಸುಮಾರು ತಿಂಗಳಿಂದ ಇಲ್ಲಿ ಓಡಾಡೋಕ್ಕೆ, ಗಾಡಿ ಹೋಗೋಕ್ಕೆ ಆಯ್ತಾ ಇಲ್ಲ, ವ್ಯಾಪಾರ ಮಾಡೋಕ್ಕೆ ಆಯ್ತಾ ಇಲ್ಲ. ಬಸ್ ಸ್ಟಾಪ್ ಬೇರೆ ಇದೆ ಇಲ್ಲಿ. ಈ ಬಸ್ ಸ್ಟಾಪಿಂದ ಇಲ್ಲೂ ಬಸ್ಸು ಬರ್ತಾ ಇಲ್ಲ. ತುಂಬ ಜನ ಇಲ್ಲಿಂದ ಕೆಲಸಕ್ಕೆ ಹೋಗೋರಿಗೆಲ್ಲ ತೊಂದರೆ ಆಗ್ಬಿಟ್ಟೈತೆ. ತುಂಬ ದಿವಸ ಇದನ್ನು ಯಾರು ಕೇಳ್ತಾ ಇಲ್ಲ. ಇದನ್ನು ಇಲ್ಲಿ ಗಾಡಿ ಓಡಾಡೋಕ್ಕೆ ಸ್ಕೂಲ್ ಇದೆ, 2-3 ಸ್ಕೂಲು. ಅಲ್ಲಿ ಮಕ್ಕಳನ್ನ ಡ್ರಾಪ್ ಮಾಡೋಕ್ಕಾಗಲ್ಲ. ಗಾಡಿಗಳು ದೂರ ನಿಲ್ಲಿಸ್ಬಿಟ್ಟು ಅಲ್ಲಿಂದನೇ ಕರ್ಕೊಬರ್ಬೇಕು ಮಕ್ಕಳನ್ನ. ಜನಗಳಿಗೆ ತುಂಬ ತೊಂದರೆ ಇದೆ. ಒಂದು 8 ಮಂತ್ಸಿಂದ ಹಿಂಗೆ ಮಾಡ್ತಾಯಿದ್ದಾರೆ ಕೆಲಸ. ಇನ್ನೂ ಕ್ಲಿಯರ್ ಮಾಡ್ತಾ ಇಲ್ಲ ನೋಡಿ ಸರ್. ತುಂಬ ಕಷ್ಟ ಆಗ್ತಾಯಿದೆ. ಮಳೆ ಬಂದರೆ ಒಳಗೆ ಹೋಗೋಕ್ಕಾಗಲ್ಲ, ಎಲ್ಲ ನೀರು ಕಿಚ ಮಕ್ಕಳು ಎಲ್ಲರಿಗೂ ತುಂಬ ಕಷ್ಟ ಆಗ್ತಾಯಿದೆ. ತುಂಬ ಕಷ್ಟ ಆಗ್ತಾಯಿದೆ ಸರ್ ಎಲ್ಲರಿಗೂ. ಆದಷ್ಟು ಬೇಗ ಸರಿ ಮಾಡಿ ಕೊಡಬೇಕು. ಸಿರ್ಸಿ ಸರ್ಕಲ್ನಿಂದ ಚಾಮರಾಜಪೇಟೆ, ಬಸವನಗುಡಿ, ಜಯನಗರ ಕಡೆ ಈ ರಸ್ತೆ ಸಂಪರ್ಕ ಕಲ್ಪಿಸಲಾಗುತ್ತೆ. ಈ ರಸ್ತೆ ಆಗದಿರೋದ್ರಿಂದ BMTC ಬಸ್ಗಳ ಸಂಚಾರ ಆಗ್ತಿಲ್ಲ. ಇನ್ನು ಈ ರಸ್ತೆ ಅಕ್ಕಪಕ್ಕದ ಮನೆಯವರು ಆಗದಿರುವ ರಸ್ತೆಯಲ್ಲಿಯೇ ಓಡಾಡ್ತಿದ್ದಾರೆ. GBA ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಬೇಗನೆ ಮುಗಿಸೋದಿಲ್ಲ. ಇದರಿಂದ ಸಾರ್ವಜನಿಕರು ಪರದಾಡುವಂಥ ಸ್ಥಿತಿ ನಗರದಲ್ಲಿ ನಿರ್ಮಾಣ ಆಗುತ್ತೆ. ಸದ್ಯ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಸಿರ್ಸಿ ಸರ್ಕಲ್ನ ಮೈಸೂರು ರಸ್ತೆ ಇದು. ಇಲ್ಲಿ ವೈಟ್ ಟಾಪಿಂಗನ್ನು ಮಾಡೋದಕ್ಕೆ ಅಂತ ಹೇಳಿ ರಸ್ತೆನೇ ಅಗೆಯಲಾಗಿದೆ. ಸುಮಾರು 8 ತಿಂಗಳಾಯಿತು, ಆದರೆ ಈವರೆಗೂ ಕೂಡ ಆ ಕಾಮಗಾರಿಯ ವೇಗ ಹೆಚ್ಚಾಗ್ತಾ ಇಲ್ಲ. ಸೊ ಹೀಗಾಗಿ ಈ ರಸ್ತೆಯಲ್ಲಿ ವ್ಯಾಪಾರವು ಕೂಡ ಸಂಪೂರ್ಣವಾಗಿ ನೆಲಕಚ್ಚಿದೆ. ವ್ಯಾಪಾರಸ್ಥರು ಕೂಡ ಇದೀಗ ಅತಂತ್ರಕ್ಕೆ ಒಳಗಾಗಿದ್ದಾರೆ. ಮತ್ತು ಪುಟ್ಟ ಮಕ್ಕಳನ್ನು ಈ ರಸ್ತೆಯಲ್ಲಿ ಕರ್ಕೊಂಡು ಹೋಗೋದಕ್ಕೂ ಕೂಡ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಅಧ್ವಾನವಾಗಿ ಇದೆ. ಅದರ ಜೊತೆಗೆ ವಯಸ್ಸಾದಂಥವ್ರು, ಜೊತೆಗೆ ಸ್ಕೂಲ್ ಮಕ್ಕಳು, ಅವರೆಲ್ಲರೂ ಕೂಡ ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ಆಗ್ತಾನೇ ಇಲ್ಲ. ಈ ಒಂದು ರಸ್ತೆಯಲ್ಲಿ ಸುಮಾರು 2 ಸ್ಕೂಲ್ಗಳು, ಒಂದು ಹಾಸ್ಪಿಟಲ್ ಕೂಡ ಇದೆ. ಸೊ ಆಂಬುಲೆನ್ಸ್ಗಳು ಬರೋದಕ್ಕೆ ಆಗೋದಿಲ್ಲ, ಮಕ್ಕಳನ್ನು ಸ್ಕೂಲ್ ವ್ಯಾನ್ನಲ್ಲಿ ಕಳಿಸೋಕ್ಕಾಗಲ್ಲ. ಸೊ ಮತ್ತು ಮೇನ್ ರೋಡ್ಗೆ ಬಂದು ಬಿಟ್ಟು ಹೋಗಬೇಕು ಅಂಥ ಪರಿಸ್ಥಿತಿ ಇದೆ. ಜೊತೆಗೆ ಇಲ್ಲಿ ಮೈಸೂರು ರಸ್ತೆಯ ಬಸ್ ನಿಲ್ದಾಣ ಇದು ಇಲ್ಲಿಂದ ಚಾಮರಾಜಪೇಟೆ, ಬಸವನಗುಡಿ ಮತ್ತು ಬೇರೆ ಭಾಗಗಳಿಗೆ ಈ ಒಂದು ಬಸ್ ನಿಲ್ದಾಣದ ಮೂಲಕವಾಗಿ ಪ್ರಯಾಣಿಕರು ಹೋಗ್ತಾ ಇದ್ರು. ಆದರೆ ಬಸ್ ನಿಲ್ದಾಣದಲ್ಲಿ ಕೂಡ ಇದೀಗ ಕೂರ್ಲಿಕ್ಕೂ ಕೂಡ ಆಗೋದಿಲ್ಲ. ಯದ್ವಾ ರಸ್ತೆಯನ್ನು ಅಗೆದು ಕಾಮಗಾರಿಯನ್ನು ಬೇಗ ಮುಗಿಸದೇ ಇರುವಂತಹ ಕಾರಣಕ್ಕಾಗಿ ಹೀಗೆ ಬಿಟ್ಟು ಹೋಗಿದ್ದಾರೆ. ಅಂದರೆ ಆದಷ್ಟು ಬೇಗ ಈ ಒಂದು ಕಾಮಗಾರಿಗೆ ವೇಗವನ್ನು ಕೊಡಬೇಕು ಅನ್ನುವಂಥದ್ದು ಈ ಭಾಗದ ಸ್ಥಳೀಯರು ಕೂಡ ಏನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಎಲ್ಲಿ ತನಕ 8 ತಿಂಗಳಾಗಿದೆ ಈಗಾಗಲೇ, ಮತ್ತಷ್ಟು ಅವಧಿ ತನಕಲೂ ಕೂಡ ಇದನ್ನು ಹೆಚ್ಚುವರಿ ಸಮಯವನ್ನು ತೆಗೆದುಕೊಂಡು ಜನರಿಗೆ ಸಮಸ್ಯೆಯನ್ನು ಮಾಡಬಾರ್ದು. ಆದಷ್ಟು ಬೇಗನೆ ಈ ಒಂದು ಕಾಮಗಾರಿಯನ್ನು ಮುಗಿಸ್ಬೇಕು ಅನ್ನುವಂಥದ್ದನ್ನು ಈಗ ಸ್ಥಳೀಯರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದೇ ರಸ್ತೆಯಲ್ಲಿ ಶಾಲೆ ಹಾಗೂ ಆಸ್ಪತ್ರೆಗಳಿದೆ. ಸ್ಕೂಲ್ ವ್ಯಾನ್ಗಳು ಈ ರಸ್ತೆಗೆ ಬರೋದಿಲ್ಲ. ಧೂಳು ಹಾಗೂ ಅಗೆದ ರಸ್ತೆಯಲ್ಲಿಯೇ ಮಕ್ಕಳು ಶಾಲೆಗೆ ಬರಬೇಕಿದೆ. ಇನ್ನು ಆಸ್ಪತ್ರೆಗೆ ಬರುವ ರೋಗಿಗಳಿಗೂ ಕೂಡ ಸಮಸ್ಯೆ ಆಗ್ತಿದ್ದು, ಆದಷ್ಟು ಬೇಗ ಈ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.